ನಾ ಡ್ರೈವರ. ಹಾಯ್ ನಮಸ್ಕಾರ ಎಲ್ಲಾರ್ಗು, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ಸ್. ಇವಾಗ ಎಲ್ಲಿದೀವಪ್ಪ ಅಂತಂದ್ರೆ ಇಚ್ಛಾಪುರಂ ಹತ್ರ ಇದೀವಿ, ಒಡಿಶಾ ಆಂಧ್ರ ಪ್ರದೇಶ್ ಬಾರ್ಡ್ರು. ಇನ್ನ ಟೈಮ್ ಬಂದು 5 ಗಂಟೆ. ಗುಡ್ ಮಾರ್ನಿಂಗ್ ಎಲ್ಲಾರ್ಗು. ಏನಪ್ಪಾ ವಿಷಯ ಅಂತಂದ್ರೆ 2 ದಿವಸದಿಂದ ಹೋಯ್ತಾನೆ ಇದೀನಿ. ನಾನು 300 ಕಿಲೋಮೀಟರ್ ಐತೆ. ಬಟ್ ಯಾಕೋ ಈ ಟ್ರಿಪ್ ಗಾಡಿ ಓಡ್ಸಕ್ ಆಗ್ತಾ ಇಲ್ಲ. ಏನೋ ಒಂಥರ ಬಾಡಿ ಎಲ್ಲ ವೀಕ್ನೆಸ್ ಅನ್ಸ್ತಾರ ಕಾರಣ ಏನೋ ಮಾಡಕ್ಕಾಗಲ್ಲ. ಇನ್ನೂ ಟೈಮ್ 5 ಗಂಟೆ ಆಗಿರೋದ್ರಿಂದ 300 ಕಿಲೋಮೀಟರ್ ಅಂದ್ರೆ ಒಂದ್ 11-12 ಗಂಟೆ ಅಷ್ಟಲ್ಲಿ ಹೋಗಿ ಇವತ್ತು ಖಾಲಿ ಮಾಡ್ಬೇಕು ಗಾಡಿ. ಏನ್ ಪ್ರಾಬ್ಲಮ್ ಇಲ್ಲ. ಹೋಗಿ ಖಾಲಿ ಮಾಡೋಣ ಗಾಡಿನ. ಖಾಲಿ ಮಾಡಿ ಆಮೇಲೆ ಯೋಚನೆ ಮಾಡೋಣ. ಬನ್ನಿ ಫಸ್ಟ್ ಬೆಳಗ್ಗೆ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡೋಣ. ಹೋಗಿ ಕಾಫಿ ಎಲ್ಲ ಕುಡ್ಕೊಂಡ್ ಬಂದಾಯ್ತು. ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ಒಡಿಶಾ ಎಂಟ್ರಿ ಆಗಿದ್ದೀವಿ. ಒಡಿಶಾ ಫಸ್ಟ್ ಪೆಟ್ರೋಲ್ ಪಂಪ್ ಇದು, HP. ಫೈನಲಿ ಒಡಿಶಾ ಎಂಟ್ರಿ ಆಗಿದ್ದಾಯ್ತು. ಇನ್ನೊಂದು 270 ಕಿಲೋಮೀಟರ್ ಐತೆ ಅನ್ಲೋಡಿಂಗ್ ಪಾಯಿಂಟ್. ಬನ್ನಿ ಆದಷ್ಟು ಬೇಗ ಹೋಗಿ ಖಾಲಿ ಮಾಡೋಣ. ಟೈಮ್ ಬಂದು 6 ಗಂಟೆ 3 ನಿಮಿಷ. ಬನ್ನಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಿ ಖಾಲಿ ಮಾಡೋಣ. ನೋಡಿ ಮುಂದೆಗಡೆ ಒಂದು ದನ ಮನ್ಗೈತೆ. ನೈಟ್ ಟೈಮ್ ಏನಾದ್ರು ಮಲ್ಕೊಂಡಿದ್ದಾಗ ನಮ್ಮ ಹೆಡ್ಲೈಟ್ ಫೋಕಸ್ಗಳಿಗೆ ರೋಡೇನು ಕರೆಕ್ಟಾಗಿ ಕಾಣಿಸಲ್ಲ. ಏನಾದರೂ ಹೆಚ್ಚು ಕಮ್ಮಿ ಮುಂದೆಗಡೆ ಸಿಕ್ಕಿದ್ರೆ ಅದು ಹೋದ್ರೆ ಅದರದ್ದು ಜೀವನೇ, ಯಾರ್ದಾದ್ರೂ ಜೀವನೇ. ಈ ಒಡಿಶಾದಲ್ಲಿ ಇದೊಂದೇ ಪ್ರಾಬ್ಲಮ್ಮು. ರೋಡಲ್ಲಿ ದನ ಕರುಗಳು ಮನೆಗಿರ್ತವೆ. ಮೊದಲು ಓವರ್ ಅಂದರೆ ಓವರಾಗಿತ್ತು, ಇತ್ತೀಚೆಗೆ ಕಮ್ಮಿ ಮಾಡಿರೋದು. ಬಟ್ ಒಡಿಶಾ ರೋಡ್ಗಳಲ್ಲಿ ಯಾರು ಗಾಡಿ ಓಡಿಸೋ ಡ್ರೈವರ್ಗಳು ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ. ಯಾಕಪ್ಪ ಅಂತಂದರೆ ನಾವಿಂಗೆ ಒಂದು ಮನುಷ್ಯರಾಗಿ ನಮಗಿರಷ್ಟು ನಾಲೆಡ್ಜು ಅದಕ್ಕೆಲ್ಲ ಇದ್ದಿದ್ರೆ ಅದನ್ನು ಏನೇನು ಮಾಡಿರ್ತಾವೆ. ಡ್ರೈವ್ ಮಾಡಬೇಕಾದ್ರೆ ಎಲ್ಲರೂ ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಿ ಅಂತ ಹೇಳ್ತೀನಿ. ಗಂಜಾಮ್ ಎಲ್ಲ ಬಿಟ್ಟು ಹಂಗೆ ಮುಂದೆ ಬಂದ್ವಿ. ಟೀ ಕುಡಿಯೋಣ ಬೆಳಗ್ಗೆ ಅಂತ ಗಾಡಿ ಸೈಡ್ಗೆ ಹಾಕ್ತೆ. ಬನ್ನಿ ಟೀ ಕುಡ್ಕೊಂಡು ಹಂಗೆ ಜರ್ನಿನ ಕಂಟಿನ್ಯೂ ಮಾಡೋಣ. ಇನ್ನೊಂದು 200 ಕಿಲೋಮೀಟರ್ ಐತೆ. ಹೋಗಿ ಇವತ್ತು ಅನ್ಲೋಡ್ ಮಾಡ್ಕೊಂಡು ನಾಳೆ ಏನಾದ್ರು ಲೋಡ್ ಮಾಡೋಣ ಪ್ಲಾನ್ ಮಾಡ್ಬಿಟ್ಟು ಫಸ್ಟ್ ಲೋಡ್ ಮಾಡ್ಕೊಂಡು ಹೋಗೋಣ. ಏನಪ್ಪ ವಿಷಯ ಅಂತಂದ್ರೆ ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ ಶೂಟ್ ಮಾಡೋಣ ಅನ್ಕೊಂಡು ಗಾಡಿ ನಿಲ್ಸಿದೆ. ಅದು ಬೆಳಗ್ಗೆ ನಿದ್ದೆಗಳಲ್ಲಿ ಇರೋದಕ್ಕೂ ಅದಕ್ಕೂ ರೀಲ್ ಶೂಟ್ ಮಾಡಕ್ ಹೋಗಿ ರೀಲ್ ಆಗಿದೆ ಅದು. ಬಟ್ ಅದೊಂಥರ ಮನ್ಸಲ್ಲಿರೋ ಫೀಲಿಂಗ್ಸು. ಬಟ್ ಅದನ್ನ ಒಂಥರ ಕಂಟೆಂಟ್ ತರ ಮಾಡ್ತಾ ಇದೀನಿ ಅಷ್ಟೇನೆ. ಏನಪ್ಪ ವಿಡಿಯೋ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ನೋಡಿ ಸಿಗುತ್ತೆ. ವಿಷಯ ಅಂತಂದ್ರೆ ನಮ್ ಗಾಡಿದು ಡೆಫ್ಟ್ ಇಂಜೆಕ್ಟರ್ ಪ್ರಾಬ್ಲಮ್ ಆಗಿರಂಗ ಐತೆ. ಡೆಫ್ ಕುಡಿತಲ್ಲ ಗಾಡಿ. ಇಷ್ಟೊತ್ತಿಗೆ 2 ಪಾಯಿಂಟ್ 3 ಪಾಯಿಂಟ್ ಕುಡಿಬೇಕಾಯ್ತು. ನೋಡಿ ಒಂದೇ ಪಾಯಿಂಟ್ ಕುಡಿದಿರೋದು ಬೆಂಗಳೂರಲ್ಲಿ ಫುಲ್ ಮಾಡ್ಕೊ ಬಂದಿದ್ದು. 1311 ಕಿಲೋಮೀಟರ್ ಬಂದಿದ್ದೀನಿ. ಬೆಂಗಳೂರು KR ಪುರಮಲ್ಲಿ 0 ಮಾಡಿದ್ದು ಮೀಟ್ರು. ಅಲ್ಲಿನ ಒಂದು 20 ಕಿಲೋಮೀಟರ್ ನಮ್ಮ ಸ್ಟ್ಯಾಂಡು. ಹೆಚ್ಚು ಕಮ್ಮಿ 1330 ಕಿಲೋಮೀಟರ್ ಬಂದಿದ್ದೀನಿ. ಬಟ್ ಪರವಾಗಿಲ್ಲ, ಮೈಲೇಜ್ ಚೆನ್ನಾಗೇ ಬಂದೈತೆ. 7 ಟನ್ಗೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊ ಬಂದೆ. 220 ಲೀಟರ್ ಟ್ಯಾಂಕ್ ನಮ್ಮದು. ಇನ್ನೂ ಇರೋ ಡೀಸೆಲಲ್ಲಿ ಆರಾಮಾಗಿ ಅನ್ಲೋಡ್ ಪಾಯಿಂಟ್ ಹೋಗುತ್ತೆ ಗಾಡಿ, ಏನು ಸಮಸ್ಯೆ ಇಲ್ಲ. ಹಂಗೆ ಅನ್ಲೋಡ್ ಪಾಯಿಂಟ್ ಹೋಗೋಣ. ಬೆಳಗ್ಗೆ 7:15 7:30 ಟೈಮ್ ಆದ್ರೂ ನೋಡಿ ಬಿಸಿಲು ಅಂದರೆ ಬಿಸಿಲಿಲ್ಲ. ಅಂದರೆ ಫುಲ್ ಓವರ್ ಹೀಟ್ ಜಾಸ್ತಿ ಇಲ್ಲಿ. ಬಟ್ ಈ ಘಾಟ್ ಮಧ್ಯೆ ಹೋಯ್ತಾ ಇದ್ರೆ ಆ ಲುಕ್ಕು ಆ ವ್ಯೂವೇ ಬೇರೆ. ಸಕ್ಕತ್ತಾಗಿದೆ ಸುತ್ತಮುತ್ತ ಬೆಟ್ಟ ಮಾತ್ರ. ಲೈವ್ ಅಲ್ಲಿ ನೋಡೋ ಖುಷಿನೇ ಬೇರೆ. 1000 ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡ್ ಬಂದಾಗ ಈ ತರ ಜಾಗಗಳು ಸಿಕ್ಕಿದ್ರೆ ಏನೋ ಒಂಥರ ಮನ್ಸು ನೆಮ್ಮದಿ. ನೋಡ್ರಿ, ನಮ್ದೆಂತ ದೊರಿದ್ರೆ ನನ್ನ ಮಗನ ಜೀವನ ಅಂದ್ರೆ ಈ ಹಾಳಾದ ಗೂಗಲ್ ಮ್ಯಾಪ್ ನಂಬ್ಕೊಂಡು ಭುವನೇಶ್ವರ ಲೆಫ್ಟ್ ಎತ್ಕೊಂಡು ಕಟಕ್ಕೆಲ್ಲ ಒಂದು ರೌಂಡ್ ಹಾಕೊಂಡು ಮತ್ತೆ ಹೈವೇ ಬಂದಿದ್ದೀನಿ. ಹೈವೇ ಟು ಹೈವೇ ಒಳ್ಳೆ 396 ಲೈನ್ ಐತೆ ನೋಡ್ರಿ. ಇಲ್ಲಿ ಗಲ್ಲಿ ಒಳಗೆ ಕರ್ಕೊಂಡೋಗಿ ಊರೆಲ್ಲ ರೌಂಡ್ ಹಾಕ್ಸ್ಕೊಂಡು ಇಷ್ಟೊಂದು ಗಂಟೆ ಸರ್ಕಸ್ ಮಾಡ್ಕೊಂಡು ಬಂದಿದ್ದೀನಿ. 1-1.5 ಅವರ್ ವೇಸ್ಟು. ಪಾರ್ಟಿ ನಿಧಾನ ಬಾರಪ್ಪ 1 ಗಂಟೆ 2 ಗಂಟೆಗೆ ಅಂದ್ಬಿಟ್ಟು ಈಗ ನೋಡಿದ್ರೆ 2 ದಿನ ಕಾಲಿನೇ ಮಾಡಲ್ಲ. ಹಂಗೆ ಅಂತ ಅವನೇ ತಿಕ್ಕಳ ನನ್ನ ಮಗ. ಏನೇನು ಹಿಂಸೆ ಕೊಡ್ತಾರೋ ನಮಗೆ. ಬನ್ನಿ ಖಾಲಿ ಮಾಡಿಲ್ಲ ಅಂತಂದರೆ ಬಿಡಲ್ಲ. ಏನೋ ಒಂದು ಮಾತಾಡೋಣ, ಏನು ಮಾಡ್ದಾನೆ ಅಂತ. ಯಾಕಂದರೆ ಅವನೇ ಹೇಳಿದ್ದು ಈಗ ಪ್ಲೇಟೇ ಚೇಂಜ್ ಮಾಡ್ಬಿಟ್ಟು 2 ದಿನ ಖಾಲಿ ಮಾಡೋಕ್ಕಾಗಲ್ಲ ಅಂತ ಅವನೇ. ಯಾರಪ್ಪನ ಮನೆ ಗಾಡಿ ದುಡ್ಡು ಬಂಡವಾಳ ಹಾಕೋನೆ ಅನ್ಬಿಟ್ಟು ಏನು ಇಷ್ಟ ಬಂದಾಗ ಎಲ್ಲ ಸಿಗೋರಲ್ಲ. ಹಂಗೇನೆ ಈ ಡಿಪಾರ್ಟ್ಮೆಂಟಲ್ಲಿ ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ ಹೊರತು ನಮ್ಮ ಕಷ್ಟಗಳು ಕೇಳೋರು ಯಾರೂ ಇಲ್ಲ.
ನೋಡೋಣ ಬನ್ನಿ, ಏನೋ ಒಂದು ಮಾಡೋಣ. ಫಸ್ಟು ಹೋಗಿ ಖಾಲಿ ಮಾಡಿಬಿಟ್ಟು ಗಾಡಿ ಡೆಫ್ ಬೇರೆ ಕುಡಿದೇ ಇರೋದಕ್ಕೆ ಮೈಲೇಜ್ ಬರ್ತಾ ಇಲ್ಲ, ಓಡ್ಸೋಕ್ಕೆ ಪಿಕಪ್ಪು ಅಷ್ಟೊಂದೇನಿಲ್ಲ, ಹಳೆ ಗಾಡಿಗಳ ಥರ ಐತೆ ಫೀಲು, ಬೇಜಾರಾಗ್ಬಿಡೈತೆ ಗಾಡಿ ಓಡ್ಸೋಕ್ಕೆ. ಫಸ್ಟು ಇಲ್ಲಿಂದ ಹೆಂಗಾರ ಮಾಡಿ ಬೆಂಗಳೂರು ಕಡೆ ಹೋಗ್ಬಿಟ್ಟು ಗಾಡಿನ ತೊಗೊಂಡೋಗಿ ಶೋರೂಮ್ ಬಿಟ್ಟು ಹೆಂಗೋ ಸರ್ವಿಸಿಗೆ ಬಂದೈತೆ, 3ನೇ ಸರ್ವಿಸ್ಗೆ 1,17,000ಕ್ಕೆ ಮಾಡಿಸ್ಬೇಕಾಗಿತ್ತು. ಬಟ್ 1,20ಗೆ ಲೆಕ್ಕಾಚಾರಕ್ಕೆ 40,000ಕ್ಕೆ ಒಂದು ಸರ್ವಿಸ್ ಮಾಡಿಸ್ಬೇಕಾಗಿರೋದು. ಬಟ್ ನಾವು 3,000 ಫಸ್ಟೇ ಮಾಡಿಸ್ಬಿಟ್ಟಿದ್ದರಿಂದ 3,000 ಹೆಚ್ಚು ಕಮ್ಮಿ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಶೋರೂಮಲ್ಲಿ ಗೊತ್ತಿರೋರು ಇದ್ದಾರೆ, ಏನೋ ವಾರಂಟಿ ಗಿರಂಟಿ ಏನೋ ಕ್ಲೈಮ್ ಮಾಡ್ಕೋಬೋದು ಅಂತ ಅಲ್ಲವಿಲ್ಲ. ಫಸ್ಟು ಖಾಲಿ ಮಾಡಿ ಇಲ್ಲಿಂದ ಲೋಡ್ ಮಾಡೋಣ ಬನ್ನಿ. ಕೇರಳಗಾದರೆ ಕೇರಳ, ಬೆಂಗಳೂರಿಗಾದರೆ ಬೆಂಗಳೂರು ಮಾಡಿಕೊಂಡು ಹೋಗೋಣ ಇಲ್ಲಿಂದ. ಯಾವುದೂ ಆಗಿಲ್ಲ ಅಂತಂದರೆ ವಿಶಾಖಪಟ್ಟಣಕ್ಕೆ ಹೋಗ್ಬೇಕಾಗ್ಬಹುದು. ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಇವತ್ತು ಖಾಲಿ ಮಾಡಿಕೊಡ್ತಾನ ಇಲ್ವಾ ಅದು ಗೊತ್ತಿಲ್ಲ. ಪಾಯಿಂಟ್ಗೆ ಹೋಗಿ ನೋಡೋಣ. ಇನ್ನು 80 ಕಿಲೋಮೀಟ್ರ್ ಐತೆ. ಇಷ್ಟೊಂದು ಪಾಯಿಂಟ್ಗೆ ಹೋಗ್ಬೇಕಾಗಿತ್ತು, ಊರೆಲ್ಲ ರೌಂಡ್ ಹಾಕೋ ಬಂದ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಆಗೋಯ್ತು. ಬನ್ನಿ ನಾನ್ ಸ್ಟಾಪಾಗಿ ಹೋಗ್ಬಿಟ್ಟು ಪಾಯಿಂಟ್ಗೆ ಹಾಕ್ಬಿಟ್ಟು ಏನೋ ಒಂದು ಮಾಡೋಣ. ಪಾಯಿಂಟ್ಗೆ ಇನ್ನೊಂದು 40 ಕಿಲೋಮೀಟ್ರ್ ಇತ್ತು, ನಾನ್ ಸ್ಟಾಪಾಗಿ ಹೋಗೋಣ ಅಂದ್ಕೊಂಡು ಬಂದೆ. ಬಟ್ ಬಿಸಿಲು ಓವರು ಅಂದರೆ ಬ್ಲೋವರ್ ಆನ್ ಮಾಡಿದ್ರು, ಗಾಡೀಲಿ ಕುತ್ಕೊಳ್ಳೋಕ್ಕಾಯ್ತಲ್ಲ. ಅದಕ್ಕೆ ಒಂದು ಕೂಲ್ ಡ್ರಿಂಕು ಮತ್ತು ವಾಟ್ರ್ ಬಾಟ್ಲ್ ಇಸ್ಕೊಂಡೆ. ಇನ್ನೊಂದೇನಪ್ಪ ಸಮಸ್ಯೆ ಅಂತಂದರೆ, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಸಾಮಾನ್ಯವಾಗಿ ಕೂಲ್ ಡ್ರಿಂಕ್ಸ್ ಎಲ್ಲ ಲೈಕ್ ಮಾಡಲ್ಲ. ಹೊರಗಡೆ ಅಂತ ಬಂದಾಗ ಡ್ಯೂಟಿ ಮೇಲೆ ಊಟ ಒಂದು ಬಿಟ್ಟರೆ ಹೊರಗಡೆ ಇನ್ನೇನೂ ಲೈಕ್ ಮಾಡಲ್ಲ ನಾನು. ಯಾಕಪ್ಪ ಅಂತಂದರೆ ಎಲ್ಲ ಏನು ಪ್ಯೂರ್ ಫುಡ್ ಎಲ್ಲ ಏನು ಸಿಗೋಲ್ಲ. ಆಗಿನ ಕಾಲದಲ್ಲಿ ಬರೀ ಅನ್ನ ಸಾಂಬಾರು ತಿನ್ಕೊಂಡು ಜೀವನ ಮಾಡಿದವರೆಲ್ಲ 100 ವರ್ಷ ಬದುಕವ್ರೆ. ನಾವು ಇದನ್ನೆಲ್ಲ ತಿನ್ಕೊಂಡು ಕುಡ್ಕೊಂಡು ಬೇಗ ಸತ್ತೋಯ್ತೀವಿ. ಬಟ್ ಬಿಸಿಲು ತಡೆಯೋಕ್ಕಾಗ್ದೇ ಇನ್ನೇನು ವಿಧಿ ಇಲ್ದಿರ ಕುಡಿತಿರೋದು. ಟೀ ಕುಡಿಬೇಕು ಅಂತ ನಿಲ್ಲಿಸಿದ್ದು, ಬಟ್ ಆಗಲ್ಲ ಈ ಬಿಸಿಲಲ್ಲಿ ಯಾವುದೇ ಕಾರಣಕ್ಕೂ ಟೀ ಕುಡಿಯೋಕ್ಕೆ. ಬನ್ನಿ, ಒಂದು 40 ಕಿಲೋಮೀಟ್ರ್ ಐತೆ. ಫಸ್ಟು ಹೋಗಿ ಅನ್ಲೋಡ್ ಮಾಡೋಣ. ಪಾರ್ಟಿ ನೋಡಿದ್ರೆ ಹಂಗೆ 2 ದಿನ ಖಾಲಿ ಮಾಡೋಲ್ಲ ಅಂತ ಅವನೇ, ಅದೇನು ಮಾಡ್ತಾನೋ ಗೊತ್ತಿಲ್ಲ. ಹೋಗಿ ಅನ್ಲೋಡ್ ಪಾಯಿಂಟಲ್ಲಿ ಹೋಗಿ ಸಿಗ್ತೀನಿ. ಫೈನಲಿ ಅನ್ಲೋಡ್ ಪಾಯಿಂಟಿಗೆ ಬಂದೆ ನೋಡಿ. ಇಲ್ಲಿ ಎದುರುಗಡೆ ಐತಲ್ಲ ಅದೇ ಅಂಗಡಿ. ಬನ್ನಿ ಹೋಗಿ ಬಿಲ್ಗಿಲೆಲ್ಲ ಕೊಟ್ಬಿಟ್ಟು ಏನು ಹೇಳ್ತಾನೆ ಕೇಳ್ಕೊಬರೋಣ. ಪಾರ್ಟಿ ಇನ್ನು ಖಾಲಿ ಮಾಡಲ್ಲ ಹಂಗೆ ಅಂತ ಫೋನಲ್ಲಿ ಏನೋ ಮಾತಾಡ್ತಾ ಇದ್ದ. ಹೋಗಿ ಇಲ್ಲೇ ಮಾತಾಡ್ಕೊಬರೋಣ. ಫೋನಲ್ಲಿ ಮಾತಾಡೋದೇ ಬೇರೆ, ಲೈವಲ್ಲಿ ಮಾತಾಡೋದೇ ಬೇರೆ. ನೋಡೋಣ ಫೋನು ಆಕ್ರೋಶ ಪೌರುಷ ಏನು ಮಾತಾಡ್ತಾನೆ ಅಂತ. ಹೋಗಿ ನೋಡ್ಕೊಬರೋಣ ಬನ್ನಿ. ಹೋಗಿ ಪಾರ್ಟಿ ಹತ್ರ ಎಲ್ಲ ಮಾತಾಡ್ಕೊ ಬಂದ್ವಿ. ಅವ್ರು ಫೋನಲ್ಲಿ ಮಾತಾಡಿ ನೋಡಿ ಯಾರೋ ಬಾಡಿ ಬಿಲ್ಡ್ರು ಅಂದ್ಕೊಂಡ್ರೆ ವಯಸ್ಸಾಗ್ಬಿಡೈತೆ, ಫುಲ್ ಇಟ್ಬಿಟ್ಟು ಬಂದ್ಬಿಡೈತೆ ಗಾಡಿ. ಇವಾಗ ಅನ್ಲೋಡ್ ಆಗಲ್ಲ ಅಣ್ಣ, ಲೇಬರ್ಗಳು ಇವತ್ತು ಯಾರು ಸಿಕ್ಕಿಲ್ಲ, ನಾಳೆ ಬೆಳಗ್ಗೆನೇ ಖಾಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಅಲ್ಲೊಂದು ಗಾಡಿ ನಿಂತಿದೆ ನೋಡಿ, ಒಂದು ಒಂದು ಡ್ರಮ್ ಗಾಡಿ, ಅಲ್ಲಿರೋದು ಅಂಗಡಿ. ಗಾಡಿ ಎತ್ಕೊಂಡು ಸ್ವಲ್ಪ ಹಿಂಗೆ ಹಿಂದಕ್ಕಾದಂಗೆ ಹಾಕೊಂಡಿದ್ದೀನಿ. ಯಾಕೆ ಅಂದರೆ ಸುಮ್ಮನೆ ಪೊಲೀಸರು ಕಟ್ಟ ಚಿಕ್ಕ ರೋಡು, ಒಂದು ಸಿಂಗಲ್ ರೋಡ್ ಥರ ಐತೆ ಅಷ್ಟೇ, ಯಾವುದೋ ಕಲರ್ಶಿಪ್ಪಳೆ ಮಾರ್ಕೆಟ್ ಥರ. ಅದಕ್ಕೆ ತಗೊಂಡ್ಬಿಟ್ಟು ಗಾಡಿನ ಸೈಡ್ಗೆ ಆದಂಗೆ ಹಾಕೊಂಡು ಕುತ್ಕೊಂಡಿದ್ದೀನಿ. ಬೆಳಗ್ಗೆ ಖಾಲಿ ಮಾಡ್ದಾನಂತೆ. ಏನೋ ಅನ್ಕೊಬಂದರೆ ಏನೇನೋ ಆಗುತ್ತೆ, ಏನೋ ಮಾಡೋಕ್ಕಾಗಲ್ಲ. ಖಾಲಿ ಮಾಡಿಕೊಡು, ಏನೋ ಒಂದು ಪ್ಲ್ಯಾನ್ ಮಾಡೋಣ. ಟೈಮ್ ಬಂದು 5 ಗಂಟೆ 10 ನಿಮಿಷ ಆಯಿತು. ಬಿಸಿಲು ಅಬೆ ಕಣ್ಣು ಬಿಡೋಕ್ಕಾಯ್ತಾ ಇಲ್ಲ ಬಿಸಿಲಿಗೆ. ಈ ಸೈಡ್ ಬಂದರೆ ವಿಡಿಯೋಗಳಲ್ಲಿ ಅಬ್ಸರ್ವ್ ಮಾಡಿ, ನಾನು ಕಣ್ಣು ಫುಲ್ ಕ್ಲೀನಾಗಿ ಬಿಡೋಕ್ಕಾಯ್ತಾರಲ್ಲ. ಯಾಕಪ್ಪ ಅಂದರೆ ಕರೆಕ್ಟಾಗಿ ನಿದ್ದೆ ಇರಲ್ಲ. ಇಲ್ಲಿಗೆ ಬಂದರೆ ಯಾವ ಥರ ಬಿಸಿಲು ಅಂತಂದರೆ, ಫ್ಯಾನ್ ಹಾಕಿದ್ರೆ ಫ್ಯಾನಲ್ಲೂ ಬಿಸಿ ಗಾಳಿ ಬರುತ್ತೆ. ಏನು ಮಾಡೋದೋ ಗೊತ್ತಿಲ್ಲ. ಟೈಮ್ ಪಾಸ್ ಮಾಡೋಣ ಅಂತಂದರೆ ಏನು ಟೈಮ್ ಪಾಸ್ ಮಾಡೋದು? ನಾನು ಒಂಥರ ಫೋನ್ ನೋಡಬೇಕು ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನನಗೆ ಏನೋ ಅಷ್ಟೊಂದು ಇಂಟ್ರೆಸ್ಟ್ ಅನ್ಸಲ್ಲ. ಯಾಕೆ ಅಂತಂದರೆ, ನಾನು ಯಾವ್ದಾರ ಫೋನ್ಗಳು ಬಂದರೆ, ಇಂಪಾರ್ಟೆಂಟ್ ಅಂತಲ್ಲ, ಬಟ್ ಆ ಫೋನ್ಗಳು ಬಂದರೆ ಅಥವಾ ಯಾವ್ದಾರ ಮೆಸೇಜ್ಗಳು ಬಂದರೆ, ಇಲ್ಲ ನಾನು ಯಾರಿಗಾದ್ರೂ ಮಾಡಬೇಕು ಅಂದರೆ ಮಾತ್ರ ಫೋನ್ ಯೂಸ್ ಮಾಡ್ತೀನಿ. ಅದು ಬಿಟ್ರೆ ಫೋನ್ಗೆ ಎಷ್ಟು ಅಂತ ಫೋನ್ ನೋಡಿ 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 ಒಂಥರ ಫೋನು ಬೋರಿಂಗ್ ಆಗೈತೆ. ಇನ್ನು ಗಾಡಿ ಮೇಲಿದ್ರೆ ಏನು ಅಷ್ಟೊಂದು ಬೋರ್ ಅನ್ಸಲ್ಲ. ಯಾಕಂದ್ರೆ ಗಾಡಿ ಓಡ್ತಾ ಇದ್ರೆ ಏನೋ ಒಂಥರ ಸಮಾಧಾನ. ಗಾಡಿ ಓಡ್ತಾ ಇರುತ್ತೆ, ಗಾಡಿ ಪಾಟಿಗೆ ಓಡಿಸ್ತಾ ಇರ್ತೀನಿ. ಬೇಕಾದಾಗ ಅಲ್ಲಿ ಇಲ್ಲಿ ಸೈಡ್ಗೆ ಹಾಕೊಂಡು ಅಂದ್ರೆ ಒಂದೇ ಜಾಗದಾಗ ಕೂತಿರಲ್ವಲ್ಲ. ಯಾಕಂದ್ರೆ ಬೇರೆ ಬೇರೆ ಪ್ಲೇಸ್ಗಳು ಹೋಯ್ತಾ ಇರ್ತೀವ, ಹಾಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ. ಇಲ್ಲಿ ಏನ್ ಸಮಸ್ಯೆ ಅಂದ್ರೆ ಒಂದೇ ಜಾಗದಾಗ ಕುತ್ಕೊಂಡಿರೋದೇ ಸಮಸ್ಯೆ ನನಗೆ. ಒಂದ್ ಜಾಗದಾಗ ಕುತ್ಕೋಬೇಕು ಅಂದ್ರೆ ಈ ತರ ಹಿಂಸೆ ಅನ್ಸ್ಬಿಡುತ್ತೆ. ಏನಾರ ಓಡಾಡ್ತಾ ಇರಬೇಕು. ಇನ್ನೊಂದೇನಪ್ಪ ಅಂತಂದ್ರೆ, ನಮ್ಮ ಮನೆ ಎಲ್ಲ ಏನೋ ಆರಾಮಾಗಿ ನಿಂದೆ ಕುತ್ಕೊಳಕ್ಕೆ, ಗಾಡಿ ಇಲ್ಲಿ ಕುತ್ಕೊಂಡಿರ್ಬೇಕು. ಅಬೆ ಬಿಸಿಲು. ಇಲ್ಲೋದೇನು ಅಂತಂದ್ರೆ, ನಮ್ಮವರು ಅನ್ನೋರು ಯಾರು ಇಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ ಬೇರೆ ಊರಲ್ಲಿ ಇದೀವಿ ನಾವು ಅಲ್ವಾ. ಬೇರೆ ಊರಲ್ಲಿ ಇರೋದ್ರಿಂದ ಜನಗಳು ಕೆಟ್ಟವ್ರು ಅಂತಲ್ಲ, ಯಾವ್ದೇ ಕಾರಣಕ್ಕೂ ಹೇಳಲ್ಲ ನಾನು. ಯಾಕಂದ್ರೆ ಎಲ್ಲಾ ಕಡೆ ಹೋದ್ರು ಒಳ್ಳೆಯವರು ಕೆಟ್ಟವ್ರು ಇದ್ದೇ ಇರ್ತಾರೆ. ಈಗ ನಮ್ ಕರ್ನಾಟಕದಲ್ಲಿ ಎಲ್ಲಾ ಒಳ್ಳೆಯವ್ರೆ ಅಂತೆಲ್ಲ ಹೇಳಕ್ಕಾಗಲ್ಲ, ಕೆಟ್ಟವ್ರು ಇದ್ದೇ ಇರ್ತಾರೆ. ಹಂಗೆ ಇಲ್ಲೂನು ಒಳ್ಳೆಯವರು ಕೆಟ್ಟವ್ರು ಅನ್ನೋರು ಎಲ್ಲಾ ಕಡೆ ಇದ್ದೇ ಇರ್ತಾರೆ. ಇಲ್ಲಿ ನಮ್ ಗಾಡಿ ಹಿಂದೆಗಡೆ ಒಬ್ರು ಕಲ್ಲಂಗಡಿ ಏನ್ ವ್ಯಾಪಾರ ಮಾಡ್ತಾ ಇದಾರೆ ರೋಡ್ ಸೈಡ್ ಅಲ್ಲಿ ಹಾಕೊಂಡು. ಪಾಪ ಅವ್ರು ಯಾರು ಏನು ಅಂತ ನನ್ಗೆ ಗೊತ್ತಿಲ್ಲ. ಬಂದ್ಬಿಟ್ಟು ಇಲ್ಲಿ ಬೆಂಗಳೂರು ಗಾಡಿನ ಅಣ್ಣ ಇದು ಹೆಂಗಣ, ಹೌದಣ್ಣ ನಮ್ಮ ಹುಡುಗರೆಲ್ಲ ಕೆಲಸ ಮಾಡ್ತಾರಣ ಹಂಗೆ ಹಿಂಗೆ ಅಂತ ಮಾತಾಡ್ಸ್ಕೊಂಡು ಹೋದ್ರು.
ಹಂಗೆ ಒಬ್ಬೊಬ್ರು ಒಂದ್ ಪ್ರೀತಿ ಕೊಟ್ಟು ಮಾತಾಡಿದ್ರೆ ಅದು ಯಾರೇ ಆಗಿರ್ಲಿ, ರೋಡಲ್ಲಿ ಹೋಗೋರೇ ಆಗಿರ್ಲಿ, ಅವ್ರಿಗೆ ನಾವು ಅಷ್ಟು ಪ್ರೀತಿ ಕೊಡೋಣ. ಬಟ್ ಕೆಲವರು ಏನೋ ಒಂಥರ ಹೊರಗಡೆ ಗಾಡಿ ನಂಬರ್ ಪ್ಲೇಟ್ಗಳು ನೋಡಿದ್ರೆ ಒಂಥರ ಮಾಡ್ತಾರೆ, ಅದು ಇಷ್ಟ ಆಗಲ್ಲ ನನಗೆ. ಬಟ್ ನಾನು ಅದಕ್ಕೆ ಯಾರ ಜೊತೆ ಮಿಂಗಲ್ ಆಗಕ್ ಹೋಗಲ್ಲ. ಯಾರ ಒಂಚೂರು ಪ್ರೀತಿನ ಮಾತಾಡ್ರೆ ನಾನು ಅದನ್ನೇ ಬೆಟ್ಟದಷ್ಟು ಪ್ರೀತಿನ ನಾನು ಮಾತಾಡ್ತೀನಿ. ಬನ್ನಿ ಹೋಗ್ಲಿ. ಈ ಊರ ಹೆಸರು ಬಂದು ಕಾಮಾಖ್ಯ ನಗರ್ ಅಂತ ಏನೋ ಇದೆ. ಆ, ನಾನು ಕರೆಕ್ಟಾಗಿ ಏನು ಅಬ್ಸರ್ವ್ ಮಾಡಿಲ್ಲ. ನಾನು ಈ ಊರಿಗೆ ಎಲ್ಲ ಫಸ್ಟ್ ಟೈಮ್ ಬಂದಿರೋದೆ. ಭುವನೇಶ್ವರಿಂದ ಒಂದು ಕಟಕ್ ಬಂದು ತಿರ್ಗಾ ಕಟಕ್ಕಿಂದ ಒಂದು 100 ಕಿಲೋಮೀಟರ್ ಬರ್ಬೇಕು. ನೋಡೋಣ ಬನ್ನಿ. ಇಲ್ಲಿ ಸದ್ಯಕ್ಕೆ ಯಾವ್ದಾರ ಅಂಗಡಿ ಗಿಂಗ್ಡಿ ಏನಾದ್ರು ನೋಡ್ಕೊಂಡು ಜ್ಯೂಸು, ನೀರ್ ಬಾಟ್ಲು ಏನೋ ಒಂದು ಕಣ್ಣು ಕಾಣಿಸಿದ್ ಏನೋ ಒಂದು ತಗೊಬರೋಣ. ಬಿಸ್ಲಲ್ಲಿ ಕುತ್ಕೊಳಕ್ ಆಯ್ತಲ್ಲ ನೋಡಿ, ಬೆವ್ರು ಯಾವ ತರ ಬರ್ತೈತೆ. ಮುಂದೆಗಡೆ ನೋಡಿ ಫ್ಯಾನು ಹಾಕಿಕ್ಕಿದೀನಿ. ಆ ಫ್ಯಾನ್ ಅಲ್ಲಿ ಬಿಸಿ ಗಾಳಿ ಬರ್ತೈತೆ. ಇನ್ನೇನು ಅಂತ ಮಾಡಕ್ಕಾಗುತ್ತೆ ನಾವು. ಬನ್ನಿ ಹೋಗಿ ಊರಿಗಿರೆಲ್ಲ ಒಂದ್ ರೌಂಡ್ ಹಾಕೊಂಡು ನೋಡ್ಕೊಂಡ್ ಬರೋಣ. ಗಾಡಿ ಒಳಗೆ ಕೂತಿ ಬೋರ್ ಹೊಡಿತೈತೆ. ಹೋಗಿ ವಾಟರ್ ಬಾಟಲ್ ಇಸ್ಕೊಂಬಂದಿ ನೋಡಿ. ಇದು ನೋಡಿದ್ರೆ ಸೀಲ್ ಪ್ಯಾಕ್ ಅಂತ ಅನ್ಸಲ್ಲ, ಹಿಂಗಂದ್ರೆ ನೀರ್ ಲೀಕ್ ಆಯ್ತೈತೆ. ಒಟ್ನಲ್ಲಿ ಹಿಂಗೆ ತಿಳ್ಸಿದ್ರೆ ಲೈಟಾಗಿ ಸೀಲ್ ಇದ್ದಂಗೆ ಐತೆ. ಅದೇನು ಸೀಲ್ ಪ್ಯಾಕೋ ಇಲ್ಲ ಇದೇನು ಓಪನ್ ಮಾಡಿರೋ ಬಾಟ್ಲು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ 2 ಬಾಟ್ಲು ತೊಗೊಂಡೆ. 2 ಬಾಟ್ಲಲ್ಲಿ 1 ಬಾಟ್ಲು ಕುಡ್ದೆ. ಅದು ಹಿಂಗೆ ಇತ್ತು, ಇದು ಹಿಂಗೆ ಇತ್ತು. ಓಕೆ, ಇಲ್ಲಿ ಬರೋದೇ ಹಿಂಗೆ ಅನ್ಕೊಂಡು ಸುಮ್ಮನೆ ಆದೆ. ನಾನು ಮೊದಲು ತುಂಬ ಅಂದರೆ ತುಂಬ ವರ್ಷಾಗೆ ಇದ್ದೆ ಅಂತಲೇ ಹೇಳ್ಬಲ್ಲೆ. ಯಾಕಪ್ಪ ಅಂದರೆ ರಫ್ ಜಾಸ್ತಿ. ನಾನು ಸಾಮಾನ್ಯವಾಗಿ ಎಲ್ಲ ನನಗೇನು ಒಂದು ದಿನಕ್ಕೆ 1 ಟೈಮ್ 2 ಟೈಮ್ ಊಟ ಮಾಡೋದನ್ನ, ಕೆಲಸ ಮಾಡೋದನ್ನ ಥರ ಸ್ಮೂತ್ ಮೈಂಡ್ ಕಮ್ಮಿ ನನಗೆ. ಎಲ್ಲರ ಹತ್ರ ರಫಾಗೆ ಮಾತಾಡೋದು ಜಾಸ್ತಿ. ಬಟ್ ಜೀವನದಲ್ಲಿ ಮಗು ಅಂತ ಮನ್ಸಿರೋರು ಸಿಕ್ತಂಗೆ ನೀವು ಮಗು ಥರ ಆಗ್ಬಿಡ್ತೀರಾ ಅಂದ್ಕೊಂಡು ಹಾಗೆ ಎದುರುಗಡೆ ಪಾನಿಪುರಿ ಅಂಗಡಿ ಐತೆ ನೋಡಿ. ಅಲ್ಲಿ ಕಾಣಿಸ್ತೈತೆ ನಿಲ್ವ ಗೊತ್ತೈತಲ್ಲ ಕರೆಕ್ಟಾಗಿ ನೋಡಿ, ಕಾಣಿಸ್ತೈತೆ ಅಲ್ಲಿ. ಎಷ್ಟೋ ವರ್ಷನೇ ಆಗ್ಬಿಡೈತೆ ಈ ಪಾನಿಪುರಿ ಅದು ಇದು ಎಲ್ಲ ಏನೋ ಜಂಕ್ ಫುಡ್ ತಿಂದು ಏನೂ ತಿನ್ನಲ್ಲ, ಏನೂ ಮಾಡಲ್ಲ. ನಾನು ಊಟ ಬಿಟ್ಟರೆ ಇನ್ನೇನು ಇಷ್ಟ ಆಗಲ್ಲ. ಬಟ್ ಇವತ್ತೇನೋ ತಿನ್ಕೋಣ ಟೈಮ್ ಪಾಸ್ಗೆ ಅಂತ ಅನಿಸ್ತೈತೆ. ಬನ್ನಿ ಹೋಗಿ ಏನೋ ತಿನ್ಕೋಣ ಪಾನಿಪುರಿ ಏನಾದರೂ. ಪಾನಿಪುರಿ ಎಲ್ಲ ತಿನ್ಕೊಬಂದೆ. ಅವನಿಗೂ ನನ್ನ ಮೇಲೆ ದ್ವೇಷ. ಖಾರ ಎಷ್ಟಿಕ್ಕವನೆ ಅಂತಂದರೆ ಬಾಯಿ ಬಿಡೋಕೆ ಆಯ್ತಾ ಇಲ್ಲ. ಒಂದು ಅರ್ಧ ಲೀಟ್ರ್ ಬಾಟ್ಲು ಫುಲ್ ನೀರೇ ಕುಡ್ಬಿಟ್ಟಿದ್ದೀನಿ ಒಂದೇ ಸಲನೇ. ಒಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಅವ್ರ ಟೇಸ್ಟ್ ತಕ್ಕನಾಗ ಅವರು ತಿಂತಾರೆ. ಏನಪ್ಪ ವಿಷಯ ಅಂದರೆ, ಇವಾಗ ಲೇಬರ್ಗಳು ಬಂದಿದ್ರು, ಬಂದು ಮಾತಾಡ್ಸ್ಕೊಬೋದ್ರು. ಅಣ್ಣ ಬೆಳಗ್ಗೆ ಖಾಲಿ ಮಾಡ್ಕೊಡ್ತೀವಿ ಅಣ್ಣ, ಏನು ಸಮಸ್ಯೆ ಇಲ್ಲ ಅಂತ. 2 ದಿವಸದಿಂದ ಎಲ್ಲ ಹೋಗಿದ್ರು ಕೆರವಲಕ್ಕೆ. ಇವಾಗ ಬಂದವ್ರೆ. ನೀವು ಇಲ್ಲ ಅಣ್ಣ 2 ದಿವಸ ಎಲ್ಲ ಹೋಗ್ಬಿಟ್ಟಿದ್ವಿ, ಇವಾಗ ಬಂದಿದ್ವಿ ಸ್ವಲ್ಪ ಅಂತ ಎಲ್ಲ. ಅದು ಫುಲ್ಲು ಕುಡ್ಕೊಂಡು ಫುಲ್ ಟೈಟ್ ಆಗ್ಬಿಟ್ಟವ್ರೆ, ಮಾತಾಡೋಕ್ಕೆ ಸಿಕ್ಕಿರಲಿಲ್ಲ. ಸರಿ ಹೋಗ್ಲಿ ಬಿಡು ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಬೆಳಗ್ಗೆ ಫೋನ್ ಮಾಡಿರಿ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಕಳಿಸ್ದೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಬೆಳಗ್ಗೆಗೆ ಆದರೆ ಇವಾಗಲೇ ಏನಾದರೂ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರು ಮಾಡ್ತೀನಿ, ಇಲ್ಲ ಬೆಳಗ್ಗೆಗೆ ಆದರೆ ಬೆಳಗ್ಗೆಗೆ ಮಾಡ್ತೀನಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಟೇಕ್ ಕೇರ್, ಹುಷಾರು, ಬಾಯ್.